ಸೊ ನೆನೆ ಗೇಮಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರತಾಪ್ ಅವ್ರು ಬಂದ್ಬಿಟ್ಟು 180 ಇದ್ರು, ಹಾಗೆ ಸಂಗೀತ ಅವ್ರು ಬಂದ್ಬಿಟ್ಟು 210 ಲಾಕ್ ಆಗಿದ್ರು. ಬಟ್ ಇವತ್ತು ಪ್ರೋಮೋದಲ್ಲಿ ನೋಡಿದಾಗ ಪ್ರತಾಪ್ ಅವ್ರದ್ದು ಬಂದ್ಬಿಟ್ಟು 280 ಇದೆ, ಹಾಗೆ ಸಂಗೀತ ಅವ್ರದ್ದು ಬಂದ್ಬಿಟ್ಟು 260ಗೆ ಲಾಕ್ ಆಗಿದೆ. ಸೊ ನನ್ನ ಪ್ರಕಾರ ಇಬ್ಬರೂ ಒಂದು ಗೇಮಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಬಂದಿದ್ದಾರೆ. ಅಂದರೆ 2 ಗೇಮ್ ಉಳ್ಕೊಂಡಿತ್ತು ಇನ್ನು, ಅದರಲ್ಲಿ ಒಂದು ಗೇಮಲ್ಲಿ ಪ್ರತಾಪ್ ಫಸ್ಟ್ ಆಗಿ ಸಂಗೀತ ಅವರು ಸೆಕೆಂಡ್ ಬಂದಿದ್ದಾರೆ. ಹಂಗಾಗಿ ಅವರ ಪಾಯಿಂಟ್ಸ್ ರೈಸ್ ಆಗಿದೆ. ಇವಾಗ ಪ್ರತಾಪ್ ಅವರು ತುಂಬ ಲೀಡಲ್ಲಿದ್ದಾರೆ. ಹಾಗಾಗಿ ಪ್ರತಾಪ್ ಅವರು ಹಿಂದಿನ ಗೇಮಲ್ಲಿ ಫಸ್ಟ್ ಬಂದಿರೋದ್ರಿಂದ ಅವ್ರಿಗೆ ಒಂದು ಏನು ಹೇಳ್ತಾರೆ ಇಮ್ಯುನಿಟಿ ಇರುತ್ತೆ, ಅಂದರೆ ನೆಕ್ಸ್ಟ್ ಗೇಮಲ್ಲಿ ಒಬ್ಬರನ್ನ ತೆಗಿಬೋದು ಅಂತ. ಹಾಗಾಗಿ ಪ್ರತಾಪ್ ಅವರು ಸಂಗೀತ ಅವ್ರನ್ನ ಚೂಸ್ ಮಾಡಿ ಅವರನ್ನ ತೆಗಿತಾರೆ. ಅದೇ ಇವಾಗ ನಮಗೆ ಪ್ರೊಮೋದಲ್ಲಿ ಕಾಣಿಸ್ತಾ ಇರೋವಂಥ ಮೇನ್ ಹೈಲೈಟ್ ಪಾಯಿಂಟು. ಸೊ ಅದು ಯಾರೇ ಆಗಿದ್ರೂ ಹಾಗೆ ಮಾಡಬೇಕು, ಅದೇ ಗೇಮು ಆಯಿತಾ. ಇವಾಗ ಅವರು ಮುಂದೆ ಹೋಗಲಿ ಅಂತ ಹೇಳ್ಬಿಟ್ಟು ಇವಾಗ ಗೇಮ್ ಮಾಡೋಕ್ಕೆ ಬಂದಾಗ ಅವ್ರಿಗೆ ಏನೇ ನಮಗೆ ಮಾಡಿದ್ರು ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಅದೊಂದು ಸಮಯ ಪ್ರಜ್ಞೆ ಅಂತಾರೆ. ಯಾಕಂದರೆ ಅಕಸ್ಮಾತ್ ನಾವು ಬಿಟ್ವಿ ಅಂದರೆ ಅವ್ರೇನಾರು ಚೆನ್ನಾಗಿ ಆಡ್ತು ಅಂದರೆ ಅವ್ರು ಮುಂದೆ ಹೋಗ್ಬಿಡ್ತಾರೆ, ಅವ್ರು ಲೀಡ್ ತೊಗೊಂಡು ಅವರು ಫಿನಾಲಿಟಿ ಗೇಮ್ನ ತೊಗೊಂಡ್ಬಿಡ್ತಾರೆ. ಹಂಗೆ ಮಾಡೋಕ್ಕಾಗಲ್ಲ, ನಾವು ಹೋರಾಟ ನಡೆಸಲೇಬೇಕು. ಹಂಗಾಗಿ ಚಾನ್ಸ್ ಸಿಕ್ಕಿದಾಗ ತೆಗಿಲೇಬೇಕಾಗುತ್ತೆ. ಅದನ್ನು ಪ್ರತಾಪ್ ಅವರು ಮಾಡಿದ್ದಾರೆ. ಇದಕ್ಕೆ ಸಂಗೀತ ಅವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡೇ ನೋಡಬೇಕು. ನನ್ನ ಪ್ರಕಾರ ಅವರು ಓವರ್ ಆಗಿ ರಿಯಾಕ್ಟ್ ಏನು ಮಾಡಿರಲ್ಲ, ಅವ್ರಿಗೂ ಗೊತ್ತಿರುತ್ತೆ ಫ್ಯಾಕ್ಟ್ ಏನಂತ. ಹಾಗೆ ಈ ವೀಕಿನ ಫಿನಾಲೆ ಟಿಕೆಟ್ ಬಂದ್ಬಿಟ್ಟು ಸಂಗೀತ ಅವ್ರಿಗೆ ಸಿಕ್ಕಿದೆ ಆಯಿತಾ. ಅದು ಯಾವ ಥರ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಬೆಂಚ್ ಆದಾಗ ಅವ್ರಿಗೆ ಗೆಸ್ಸಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ. ಅಲ್ಲಿ ಗೆಸ್ಸಿಂಗಲ್ಲೂ ಕೂಡ 40 ಪಾಯಿಂಟ್ನ ತೊಗೊಬೋದು. ಆ ಪಾಯಿಂಟ್ ಏನಾರ ರೈಸ್ ಆಗಿ ಸಂಗೀತ ಅವ್ರಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದ್ರೂ ಸಿಕ್ಕಿದೆ, ಆ ರೀತಿಯೇ ಸಿಕ್ಕಿರ್ಬೋದು. ಸೊ ಎಲ್ಲೋ ಪ್ರತಾಪ್ ಅವ್ರು ಮಾಡಿದ್ದಂತಹ ಗೆಸ್ಸು ರಾಂಗ್ ಆಗಿದೆ. ಇಲ್ಲಿ ಇಂಟರ್ಚೇಂಜ್ ಆಗಿದೆ, ಕೊನೆ ಮೂಮೆಂಟ್ ಗಂಟ ಹೋಗಿದೆ. ಇದೊಂಥರ ಯಾವುದೋ ಕ್ರಿಕೆಟ್ ಮ್ಯಾಚ್ ಆದಂಗೆ ಆಗಿದೆ ಅಂತ ಅನಿಸುತ್ತೆ. ನಾನು ಕ್ಯೂರಿಯಸ್ ಆಗಿದ್ದೀನಿ ಇವತ್ತಿನ ಎಪಿಸೋಡ್ನ ನೋಡೋಕ್ಕೆ. ನಿನ್ನೆ ಎಪಿಸೋಡೂ ತುಂಬ ಮಜಾ ಇತ್ತು. ಅದೂ ಪ್ರತಾಪ್ ಅವ್ರ ಪಾಪ ಬಿಡ್ಸಕ್ಕೆ ಹೋದಾಗ ಜಗಳ ಆಡ್ತಾ ಇರುವಾಗ ಇನ್ನೇನು ಹೊಡೆದಾಡಿ ಅನ್ನೋಕ್ಕಾಗತ್ತಾ. ಪ್ರತಾಪ್ ಅವರು ಬಿಡ್ಸೋಕ್ಕೆ ಅಂತ ಹೋಗ್ತಾರೆ, ಅದಕ್ಕೂ ಸಂಗೀತ ಅವರು ಪ್ರತಾಪ್ ನೀನು ನನಗೆಲ್ಲ ಅಡ್ಡ ಬರಬೇಡ, ಪ್ರತಾಪ್ ನನಗೆ ಇದು ಮಾಡಬೇಡ ಅಂತ ಹೇಳ್ತಾಯಿದ್ರು. ಸಂಗೀತ ಅವ್ರದ್ದು ಪ್ರತಾಪ್ದು ಒಂಥರ ಅಪ್ಡೇಟೆಡು ಸಿಸ್ಟರ್ ಆ್ಯಂಡ್ ಬ್ರದರ್ ಸ್ಟೋರಿ. ನಾವಂತೂ ನಮ್ಮ ಅಕ್ಕದಿರ ಹತ್ರ ಒಂದು ಏನು ಹೇಳಿದ್ರು ಕೇಳಿಲ್ಲಪ್ಪ. ಇವಾಗ್ಲೂ ಆಯಿತಾ, ಇವಾಗ ಮೊದಲಾದರೆ ಸೀರಿಯಸ್ಸಾಗಿ ಕೇಳ್ತಾ ಇರಲಿಲ್ಲ ಆಯಿತಾ, ಹೊಡೆದ್ಬಿಟ್ಟು ಹೊಂಟೋಗ್ಬಿಡು ಏನು ನೀನು ಹೇಳೋದು ಕೇಳೋದು ಅಂತ. ಇವಾಗ ತಮಾಷೆಗೆ ಕೇಳಲ್ಲ ಆಯಿತಾ, ತಮಾಷೆ ಏನು ಕೇಳೋದು ಹೋಗು ಅಂತ ಹೇಳ್ತೇವೆ. ಆದರೆ ಇಲ್ಲಿ ಪ್ರತಾಪ್ ಅವರು ಅಂದರೆ ಸೈಲೆಂಟು, ಇನ್ನೊಂದು ಮಾತು ಬರಬೇಕಲ್ಲ. ಸೊ ಚೆನ್ನಾಗಿದೆ ಒಂಥರ ಆಯಿತಾ. ಸೊ ಇವತ್ತು ಪ್ರತಾಪ್ ಅವರು ತೊಗೊಂಡಂಥ ಡಿಸಿಷನ್ ಏನು ತಪ್ಪಿಲ್ಲ, ಅದಕ್ಕೆ ಸಂಗೀತ ಅವರು ಏನು ತಲೆ ಕೆಡಿಸ್ಕೊಂಡಿರಲ್ಲ ಅಂತ ಅನಿಸುತ್ತೆ. ನೋಡುವ, ಇವತ್ತಿನ ಎಪಿಸೋಡು ಸಿಕ್ಕಾಪಟ್ಟೆ ಮಜಾ ಇದೆ. ಹಾಗೆ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಯಾರು ಈ ವೀಕು ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ತುಂಬ ಕನ್ಫ್ಯೂಷನಿಂಗ್ ಆಗಿದೆ ಗುರು. ಯಾರೂ ವೀಕಾಗಿ ಏನು ಕಾಣಿಸ್ತಾಯಿಲ್ಲ, ಇಂಥವ್ರು ಹೋಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋದು ಕೂಡ ತುಂಬ ಕಷ್ಟ ಆಗಿದೆ. ಹಾಗೆ ಯಾರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋದು ಕೂಡ ಅಷ್ಟೇ ಟಫ್ ಆಗಿದೆ ಆಯಿತಾ. ಎಲ್ಲೋ ಫೈನಲ್ ಎಂಡಲ್ಲಿ ಪ್ರತಾಪ್ ಅವರು ಮತ್ತು ಸಂಗೀತ ಅವರು ಇರ್ತಾರೆ ಅಂತ ಒಂದು ಮಿನಿಮಮ್ ಗೆಸ್ ಅಷ್ಟೇ, ಅದೇ ಮ್ಯಾಕ್ಸಿಮಮ್ ಅಲ್ಲ. ಸೊ ಅವ್ರು ಇರ್ತಾರೆ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ ಯಾರು ಯಾವಾಗ ಯಾವ ಥರ ಟರ್ನ್ ಆಗುತ್ತೆ, ಯಾವಾಗ ಜನಗಳ ಇಂಪ್ರೆಷನ್ ಯಾರ್ಯಾರ ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.